ನಮಸ್ಕಾರ ರೀಪ ಮತ್ತೆ ಬಂದಾನ ಕಾಕ ಕಡಕ ಸುದ್ದಿ ಹಂಗೆ ನೋಡ್ರಿ ಏನು ಸುದ್ದಿ ತೊಗೊಂಡು ಬಂದನು. ಹಬ್ಬದ ವಾತಾವರಣ ಐತ್ರಿ ಬೆಳಗಾವಿ ಜಿಲ್ಲಾದಾಗ. ನೋಡಿದ್ರಲ್ಲ ಸಾವಿರಾರು ಕಾರ್ಗಳು ಹೆಂಗೆ ನಿಂತಾವೆ. ಇದು ಒಂದು ಚಳಿಗಾಲದ ಅಧಿವೇಶನ ನಮಗೆ ನ್ಯಾಯ ಕೊಡುವ ನ್ಯಾಯ ದೇಗುಲ್ರಿ ಇದು. ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಒಂದು ಶಕ್ತಿ ಕೇಂದ್ರ. ಆ ಶಕ್ತಿ ಕೇಂದ್ರದ ವಿವರಣೆ ಕೊಡಕ್ಕೆ ಬಂದನು. ಮತ್ತು ಏನೇನು ಮಾಡ್ಯಾರ, ಯಾವ ನಿರ್ಣಯಗಳು ತೊಗೊಳಕತ್ತಾರ, ಎಷ್ಟು ಮಂದಿ ಅಲ್ಲಿ ಹಾಜರಾತಿ ಅದಾರ ನೋಡ್ರಿ. ಬರಳನಿಕೆ ಅಷ್ಟು ಮಾತ್ರ ಹಾಜರದಾರ. ಕಾಗೇರಿ ಸಾಹೇಬ್ರಿಗೂ ಹೇಳಿ ಹೋಗಿ, ಸಾಹೇಬ್ರ ಹಾಜರಾತಿ ಇಲ್ಲ, ಎಲ್ಲ ಗೈರದಾರು, ಕಡ್ಡಾಯ ಹಾಜರಾತಿ ಮಾಡಿರಿ, ಇರ್ಲಿಕ್ಕಂದ್ರೆ ಅವ್ರಿಗೆ ಕೊಡೋ ಭತ್ಯೆಗಳೆಲ್ಲ ಸರ್ಕಾರಕ್ಕೆ ಜಮಾ ಮಾಡಿರಿ ಅಂತ ಒಳ್ಳೆ ಸೂಚನೆ ಕೊಟ್ಟಿದ್ದೀರಿ. ಅದ್ರ ಬಗ್ಗೆ ನಾ ತೀರ್ಮಾನ ತೊಗೋತಾನಂದ್ರು. ಭೇಟಿಯಾಗೇನು ನೋಡ್ರಿ, ಅದನ್ನು ಹಾಕಾಕತ್ತೀನಿ. ಈಗ ನೋಡ್ರಿ, ಇದು ನ್ಯಾಯ ಕೊಡೋ ದೇಗುಲಿದು. ಇಲ್ಲಿ ಅನ್ಯಾಯ ಏನಾಗತೈತಿ, ಯಾರಿಗೇನು ತ್ರಾಸ ಆಕೈತಿ, ಸರ್ಕಾರದಿಂದ ಏನು ಸಿಗೋ ಸವಲತ್ತುಗಳು ನಿರ್ಣಯ ಕೊಡುವ ಮಹಾನುಭಾವರು ಇಲ್ಲಿ ಕೂತು ಮೀಟಿಂಗ್ ಮಾಡ್ತಾರೆ. ಇಲ್ಲಿ ಏನು ನಿರ್ಣಯ ತಗೋತಾರೆ, ಯಾವ ಮಸೂದೆ ಪಾಸ್ ಮಾಡ್ತಾರೆ, ಯಾವ ಇಲ್ಲಿ ಕಾನೂನುಗಳನ್ನು ತರ್ತಾರೆ, ಅದನ್ನು ಪರಿಪಾಲನೆ ಮಾಡೋ ಕರ್ತವ್ಯ ನಮ್ಮದು ನಿಮ್ಮದಲ್ರಿ. ಹಂಗಾದ್ರೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ಹೆಂಗೆ ಲೂಟಿ ಮಾಡ್ಯಾರ. ತೆರಿಗೆ ಹಣ ನೀವು ಕೊಟ್ಟದ್ದು ತೆರಿಗೆ ಹಣ ನಿಮಗೆ ಹೇಳಾಕತ್ತನ್ರಿ. ನೋಡ್ರಿ, ಒಂದು ಸ್ವಲ್ಪ ಮನವರಿಕೆ ಮಾಡ್ಕೋರಿ. ರಾಜ ಮಹಾರಾಜರ ಗತೆ ತಿರುಗಾಡಕತ್ತಾರೆ, ಬರೀ ಓಟ್ ಹಾಕಿ ಮನೆ ಹಾಕ್ಕೊಳ್ತೀರಿ. ಚಲೋ ಮನುಷ್ಯ ಯಾವದಾನ ದುಡಿಯಾವ ಅಂಥವಂಗೆ ಓಟ್ ಹಾಕಿರಿ. ಇನ್ನು 23 ಕರೆ ವಿಚಾರ ಮಾಡ್ತೀರಿ. ನೋಡ್ರಿ ಅಲ್ಲಿ ಅವ್ರದ್ದು ರಾಜಾರೋಷ, ಏನು ಖರ್ಚ, ಏನು ಐಷಾರಾಮಿ, ಜೀವನ ಏನ. ಶಾಸಕ ಆಗೋಕ್ಕಿಂತ ಮೊದಲು ಏನಿರ್ತಾನೆ, ಶಾಸಕ ಆದಮೇಲೆ ಏನು ಮಾಡ್ಕೊತಾನೆ. ಎಂತಿಂಥವ್ರಿ ಆಡಿ ಬೆಂಚ್ ಕಾರ್ಗಳು ಬರಾಕತ್ತಾವು. ಏನು ಇವ್ರೇನು ರಾಜ ಮಹಾರಾಜರಿದ್ರು, ಪಿತ್ರಾರ್ಜಿತ ಆಸ್ತಿ ಏನೈತಿ ಇವ್ರದ್ದು. ಏನು ಮಾಡಾಕತ್ತಾರೆ ಇವ್ರು. ಒಂದು ಸಲ ಶಾಸಕ ಆದ್ರೆ ಕೋಲ್ಹಾಪುರ ಮಹಾರಾಜ ಇದ್ದಂಗೆ ರೀ, ಸಾವಿರಾರು ಕೋಟಿ ಸರ್ದಾರ ಆಗಿಬಿಡ್ತಾರೆ. ಎಲ್ಲೆಲ್ಲಿದು ಬರ್ತಿದೆಲ್ಲ. ಇಲ್ಲಿ ಪೊಲೀಸರು ನೋಡ್ರೆ ಊಟಕ್ಕೆ ತಿರುಗಾಡಕತ್ತಾರು. ಊಟನೂ ಸಿಗುವತ್ತ ಕಾಯ್ತಿ ಪಾಪ ಅವ್ರಿಗೆ. ಇನ್ನು ಅದು ಪೊಲೀಸರಿಗೆ ಊಟದ ಖರ್ಚು ಹಟ್ಟು ಹಾಕ್ಯಾರ, ಅದನ್ನು ಕೇಳ್ಬೇಕ್ರಲ್ಲ. ಮಾಹಿತಿಯಾಗಿ ಹೋರಾಟಗಾರ ಏನು ಬರ್ತಾನೆ ಮುಡುಲಿಗಿಂದ ಗುಡ್ಕೋತ, ಅವ ಕೇಳವನ, ಅವ ಬಿಡಂಗಿಲ್ಲ. ಯಾರು ಬಿಟ್ರೆ ನಾ ಬಿಡಂಗಿಲ್ಲ ತಾನವ. ಆದ್ರೆ ಅವ ಅರ್ಜಿ ಹಾಕವನ ಯಾರು ಗೊತ್ತೈತೇನ್ರಿ, ಗಡಾದನ್ರಲ್ಲ ಗಡಾದ, ಅವ ಕೇಳವ ಅರ್ಜಿ. ಪೊಲೀಸರಿಗೆ ಖರ್ಚು ಹಟ್ಟು ಹಾಕಿರಿ. ಮಾಧ್ಯಮದವರು ಬೆಂಗಳೂರಿಂದ ಬಂದಿದ್ದರು, ಯಾವ ಹೋಟೆಲ್ದಾಗಿದ್ದರು, ಮಧ್ಯಾಹ್ನ ಊಟ ಇಲ್ಲಿ ಮಾಡಿದ್ರು, ಸಂಜೆ ಏನು ಮಾಡಿದರು, ಅದು ಎತ್ತರಾಗ ಅಡ್ಜಸ್ಟ್ಮೆಂಟ್ ಮಾಡಿದಿರಿ, ಏನೇನು ಬಿಲ್ಲುಗಳು ಹಾಕಿರಿ, ಪ್ರತಿಯೊಂದು ಪೆನ್ನ ಮಾಹಿತಿಯನ್ನು ಕೇಳೋಣ. ನಾವು ಕೇಳೋ ಸಲುವಾಗೇನ ಅದಾನೆ. ಈ ಅಧಿವೇಶನ ನಮಗೆ ಲಾಭ ಆಗಬೇಕಾಗಿತ್ತು. ಇದು ನುಕ್ಸಾನ ಆಗತೈತಿ ಅಂದ್ರೆ ಮತ್ತು ಇದು ವರ್ಷಕ್ಕೊಮ್ಮೆ ಜಾತ್ರೆ ಆಗ್ಬೇಕ್ರಿ ನಮಗೆ. ಈ ಜಾತ್ರೆ ನೋಡಕ್ಕೆ ಬರೋಣ ರೀ. ನೋಡ್ರಿ, ಅಲ್ಲಿ ಸಾವಿರಾರು ಕಾರ್ಗಳು ಅಡ್ಡಾಡಕತ್ತಾವ, ಮೋಜು ಮಜಾ ಮಸ್ತಿ ನಡೆದೈತಿ. ಅಧಿಕಾರಿಗಳು ಮೆರಿಯಾಕತ್ತಾರ, ಅವರ ಆಪ್ತ ಸಿಬ್ಬಂದಿಗಳು ತಿರುಗಾಡಕತ್ತಾರ. ಈ ಎಲ್ಲ ಮಜಾ ಮಸ್ತಿ ಪ್ರತಿಯೊಂದು ಒಂದೊಂದು ಶಾಸಕ ಮತ್ತು ಮಂತ್ರಿ ಸಂಬಂಧಪಟ್ಟ ಖಾತೆಗಳಿಗೆ ಅಲ್ಲಿ ಅಧಿಕಾರಿಗಳು ನೇಮಿಸ್ಯಾರ. ಆ ಅಧಿಕಾರಿಗಳೇನು ಶನಿವಾರ ರವಿವಾರ ಎಲ್ಲೆಲ್ಲಿ ಹೋಗಿ ಬಂದ್ರೆ ಅದನ್ನು ಹೇಳ್ತಾನೆ ಅಂದಿನ್ರಲ್ಲ. ಎಲ್ಲ ಗೋವಾದಾಗ ಮಜಾ ಮಾಡಾಕತ್ತೀರ, ದೊಡ್ಡ ದೊಡ್ಡ ಪಿಕ್ನಿಕ್ ಮಾಡಿ ಬಂದ್ರೆ ಎಲ್ಲ ಮೋಜು ಮಜಾ ಮಸ್ತಿ ಮಾಡಿ ಇವತ್ತು ಸರ್ಕಾರಿ ಹಣ ಲೂಟಿ ಮಾಡುವಂಥ ಇದೊಂದು ನ್ಯಾಯ ದೇಗುಲ. ಈ ದೇಗುಲಕ್ಕೆ ಒಂದು ಅಪಚಾರ ಮಾಡುವಂಥ ನೀವೆಲ್ಲರೂ ಇರುವಾಗ ಅವ್ರನ್ನಲ್ಲಿಂದ ವಾಪಸ್ ಕರ್ಸ್ಕೊಳ್ಳುವಂಥ ಶಕ್ತಿ ನಿಮಗೆ ಕೊಟ್ಟಾರಲ್ರಿ. ಉತ್ತರ ಕರ್ನಾಟಕದ 23 ಜಿಲ್ಲೆಗೆ ಏನು ಲಾಭ ಐತೆ ನಮಗಿದು ಅಧಿವೇಶನದಿಂದ. ಮೊದಲಿಂದನೂ ಹೋಯ್ಕೋತ ಬನ್ನಿ, ಒಬ್ಬರು ಕೇಳುವಾರಿ ಅಧಿವೇಶನ ಬೇಡ ನಮಗೆ. ಅಧಿವೇಶನದ ದುಡ್ಡು ನಮ್ಮ ಗ್ರಾಮೀಣ ಭಾಗದಾಗ ಸಾಲಿಲ್ಲ, ಕುಡಿಯೋಕೆ ನೀರಿಲ್ಲ, ರಸ್ತೆ ಇಲ್ಲ, ಅಂಗನವಾಡಿಯಾಗ ತತ್ತಿಗಡಪ್ಪ, ಏನು ರೀ ಎಲ್ಲ ಇದು. ಯಾವಾಗಿದು ಸುಧಾರಣೆ ಆಗೋದು. ಕ್ಯಾನ್ಸರ್ ಗಡ್ಡೆಗತೆ ಬೆಳೆದು ಬಿಟ್ಟೈತ್ರಿ. ಪ್ರತಿಯೊಂದು ಪಕ್ಷದವ್ರು ಹೇಳ್ತಾರೆ ನೋಡ್ಬೇಕ್ರಿ ಭಾಷಣಗಳು. ಭ್ರಷ್ಟಾಚಾರ ರಹಿತ, ಭ್ರಷ್ಟಾಚಾರ ವಿರುದ್ಧ ಹೋರಾಟ, 1 ಪೈಸೆ ನಮ್ಮದು 40% 50% ಕಮಿಷನ್ ಆರೋಪ ಸಾಬೀತಾದ್ರೆ ತೋರಿಸ್ಕೊಡ್ರಿ ದಾಖಲೆ. ಯಾವುದೇ ಲಂಚದ ವ್ಯವಹಾರ ಪೌತಿ ಮತ್ತು ದಾಖಲೆದಾಗ ಹಾಕೈತೇನ್ರಿ. ಅವನದು ಕೆಲಸ ಆಗಿರ್ತೈತಿ, ಅವ್ನು ತುಡುಗ್ಲೆ ಕೊಡ್ತಾನು, ಇವ್ ಸುಟ್ಟು ಕೆಲಸ ಹೊಡ್ಕೊಂಡು ಹೋಗ್ತಾನು. ಇವ್ ಆರಾಮ ಹೊಲ ಬೆತ್ಕೋತ ಮಜಾ ಮಾಡ್ಕೋತ ಬಂಗಲೆ ಮೇಲೆ ಬಂಗಲೆ ಕಟ್ಕೋತ ಬಂಗಾರದ ಕಡಗ ಹಾಕ್ಕೊಂಡು ಏನು ಜಿಗದಾಡ್ತಾರೆ, ಏನು ಮೆರೆದಾಡ್ತಾರೆ. ಇನ್ನು 23ರಾಗ ನಿಮ್ಮ ಫಜೀತಿ ಐತಿ. ಫಜೀತಿ ಮಾಡೋರು ಯಾರು, ನಾ ಹೇಳೋ ಮಟ್ಟರಲ್ಲ. ಫಜೀತಿ ನೀವು ಮಾಡ್ಬೇಕ್ರಲ್ಲ. ಏನು ಮಾಡ್ತೀರಿ. ಪ್ರತಿಯೊಂದು ಈ ಚಳಿಗಾಲ ಅಧಿವೇಶನದಾಗ ಎಷ್ಟು ಗಾಡಿಗಳು ಬಂದಿದ್ದು, ಎಷ್ಟು ಡೀಸೆಲ್ ಖರ್ಚಾತು, ಎಷ್ಟು ಪೊಲೀಸರದ್ದು ಊಟದ ಖರ್ಚಾತು, ಮಾಧ್ಯಮದವ್ರದ್ದು ಎಷ್ಟಾತು, ಅಧಿಕಾರಿಗಳದ್ದು ಎಷ್ಟಾತು, ಸಿಬ್ಬಂದಿಗಳದ್ದು ಎಷ್ಟಾತು, ಸಫಾಯಿ ಕರ್ಮಚಾರಿಯಲ್ಲಿ ಕೆಲಸ ಮಾಡೋಕೆ ಅವ್ರಿಗೇನು ಖರ್ಚು ಹಾಕಿರಿ, ಅವ್ರಿಗೆ ಎಷ್ಟು ವೇತನ ಕೊಟ್ಟಿರಿ, ಪ್ರತಿಯೊಂದು ಮಾಹಿತಿ ಪ್ರಕಾರ ಎಲ್ಲ ಇನ್ನು ಕೇಳಕ್ಕೆ ಒಬ್ಬ ಗಂಡ ಮಗ ಅದಾನ. ಅವ ಇನ್ನು ಕೇಳವಣ, ಇನ್ನು ಕೇಳಿದ ಮೇಲೆ ದಾಖಲೆ ನಮಗೆ ಕೊಡವಣ, ಮತ್ತೆ ಅದು ಸುದ್ದಿ ಬಿತ್ತರ್ಸಾಕ ನಾ ಬರಾವಣ. ಈ ನ್ಯಾಯ ದೇಗುಲ
ನಮ್ಮ 108 ಜ್ವಲಂತ ಸಮಸ್ಯೆ ಅದಾವ್ರಿ. ಎಷ್ಟೋ ಕಾರ್ಮಿಕರು ಕೂತಾರ, ಎಷ್ಟೋ KSRTC ನೌಕರರು ಕೂತಾರ, ಅಸ್ತವ್ಯಸ್ತಾಗ್ಯಾರ, ಉಪವಾಸ ಸತ್ಯಾಗ್ರಹ ಕೊಂಡಾಕತ್ತಾರ. ಅಂಗನವಾಡಿ ಮಕ್ಕಳು ಕೂತಾರ, ಅಂಗನವಾಡಿ ಅವ್ರಿಗೆ ಪರ್ಮನೆಂಟ್ ಆಗಿಲ್ಲ. ಎಷ್ಟೋ ಶುಶ್ರೂಷಕಿಯರು ಕೂತಾರ, ಅಸ್ತವ್ಯಸ್ತ ಆಗೈತಿ ಬಾಳೆ ಅವ್ರದ. PSI ಸ್ಕ್ಯಾಮ್ ಹಗರಣದಾಗ 50 ಲಕ್ಷ 1 ಕೋಟಿ ರೂಪಾಯಿ ಲಂಚ ತಿಂದ್ರಿ. ಅದನ್ನು ಸಹಿತ ಇನ್ನೂವರೆಗೆ ಆ ನಿರಪರಾಧಿಗಳಿಗೆ ಆದೇಶ ಕೊಡುವಾರಿ. ಅಂದ್ರೆ ನಿಮ್ಮ ಕಣ್ಣಾಗ ನಿರಪರಾಧಿಗಳು ಅಪರಾಧಿ ಏನ್ರಿ? ಹಂಗಾದ್ರೆ ನೀವು ಹೇಳ್ಬೇಕು ನನಗೆ, ಪ್ರತಿಯೊಂದು ಎಷ್ಟು ರಸ್ತೆ ರಿಪೇರಿ ಮಾಡಿರಿ, ಎಷ್ಟು ಸುಣ್ಣ ಬಣ್ಣ ಹಚ್ಚಿರಿ, ಯಾವುದಕ್ಕೆ ಎಷ್ಟು ಬಾಪ್ತ ಖರ್ಚು ಹಾಕಿರಿ. ಇವ್ರದ್ದು TADA ಬೆರಳಿಕೆ ಎಷ್ಟು 222 ಶಾಸಕರು ಕೊಂಡುವಂಥ ಸ್ಥಳದಾಗ 76 MLC ಕೊಂಡುವಂಥ ಸ್ಥಳದಾಗ ವಿಧಾನ ಪರಿಷತ್ ಖಾಲಿ ಐತಿ, ವಿಧಾನಸಭಾ ಖಾಲಿ ಐತಿ. ಯಾಕೆ ಇವ್ರಿಗೆ ಕಡ್ಡಾಯ ಬರಲಿಲ್ಲ ಅಂದ್ರೆ, ಶಾಲೆಗೆ ಮಕ್ಕಳು ಬರಲಿಲ್ಲ ಅಂದ್ರೆ ಗೈರಾಜರಿ ಹಾಕ್ತಾರೆ. ಇಲ್ಲಿ ಗೈರಾಜರಿ ಹಾಕ್ತೀರಿ ಸ್ಪೀಕರ್ ಅವರೇ? ಯಾವುದೇ ಒಂದು ನೌಕರಿಗೆ ಇವತ್ತು ಬರಲಿಲ್ಲ ರಜಾ ಕೊಡ್ಬೇಕು, ಪರ್ಮಿಷನ್ ತೊಗೋಬೇಕು. ಇಲ್ಲಿ 8 ಮಂದಿ ಪರ್ಮಿಷನ್ ಕೊಟ್ಟಾರ ಸ್ಪೀಕರ್ ಅವರೇ, ನೀವೇ ಹೇಳಬೇಕು. ಅವ್ರದ್ದು ಭತ್ತೆಗಳೆಲ್ಲ ಜಪ್ತ ಮಾಡಿರಿ, ಅದನ್ನು ಸರ್ಕಾರಕ್ಕೆ ತೆರಿಗೆ ತುಂಬ್ರಿ, TADA ಎಲ್ಲ ಕಸ್ಕೋರಿ, ಒಂದು ನಯಾ ಪೈಸೆ ಅವ್ರಿಗೆ ಕೊಡಬೇಡ್ರಿ. 350 ಮಾಜಿ ಶಾಸಕರು ಇವತ್ತು ಪ್ರತಿ ತಿಂಗಳು 2.5 ಕೋಟಿ ರೂಪಾಯಿ ಇವತ್ತು ಪೆನ್ಷನ್ ತೊಗೊಳಕತ್ತಾರ. ಒಬ್ಬೊಬ್ಬ ಶಾಸಕ 50 ರಿಂದ 60 ಸಾವಿರ 70 ಸಾವಿರ ತೊಗೊಳಕತ್ತಾನ. ಪ್ರತಿಯೊಂದು ದಾಖಲೆ ಬಿಡಾಕತ್ತಾನ. ನೋಡ್ರಿ ಅವರೆಲ್ಲರೂ ಜೀವಂತದಾರ. ಅವ್ರು ಸಾತ್ರ ಅವ್ರು ಹೆಂಡ್ರಿಗೆ ಕೊಡಾಕತ್ತಾರ. ಏನು ಮಾಡ್ಯಾರ್ರಿ? ಏನು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ಯಾರೋ? ಇವತ್ತು ಒಂದು ವಿಧವಾ ವೇತನ ವಿಕಲಚೇತನ 90% ಇದ್ದಾವ 1200ದಿಂದ 1400 ಮಾಡ್ಯಾರಿ. ಅವ್ರಿಗೆ ಒಂದು 5-5 ಸಾವಿರ ರೂಪಾಯಿ ಮಾಡೋ ಸಲುವಾಗಿ ಆ ರಾಮದುರ್ಗದ ಗುರುಸಿದ್ದಪ್ಪ ತಗ್ಗಿ ಲಭ ಹೊಯ್ಕೊಳಕತ್ತಾನೋ. ಇಡೀ ಕರ್ನಾಟಕ ರಾಜ್ಯದ ಅಂಗವಿಕಲ ವಯೋವೃದ್ಧರ ವಿಕಲಚೇತನ ಸಂಘ ಕಟ್ಯಾನ್ರಿ. ಪ್ರತಿ ಕ್ಷೇತ್ರದಾಗ 35 ರಿಂದ 40 ಸಾವಿರ ಮತಗಳದಾವು. ಅದರ ಸಲುವಾಗಿ ಅವ ಅಭಿಯಾನ ಪ್ರಾರಂಭ ಮಾಡ್ಯಾನ. ಇನ್ನು ಅವ ಅಭಿಯಾನ ಪ್ರಾರಂಭ ಮಾಡೋ ಸಲುವಾಗಿ ಎಲ್ಲರೇ ಮೈದಾನಕ್ಕೆ ಬಂದ. ಇನ್ನು ದಿಕ್ಕ ದಿವಾಳಿ ಹಾಕೇರಿ, ಅವ್ನು ಹೇಳಿದ್ದನ್ನು ಸರ್ಕಾರ ಬರ್ತಾವೆ, ಅವ್ನು ಹೇಳಿದ್ದನ್ನು ಕ್ಯಾಂಡಿಡೇಟ್ ಆರಿಸಿ ಬರ್ತಾವೆ. ಅವ್ರಿಗೆ 5-5 ಸಾವಿರ ರೂಪಾಯಿ ಪೆನ್ಷನ್ ಮಾಡಿರಿ. ಇವ್ರಿಗೆ ಪುಕಟ್ 50 ಸಾವಿರ 60 ಸಾವಿರ ಕೊಡಾಕತ್ತೀರಿ. ಇವ್ರಿಗೇನು ಬಡ್ತಾನೆ ಇತ್ತು? ಏನು ಜನತಾ ಮನ್ಯಾಗ ಅದಾರ ಇವ್ರು ಮಾಜಿ ಶಾಸಕರು? ಕೋಟಿ ಗಂಟಲೆ ರೊಕ್ಕ ಐತ್ರಿ, 100 ಕೋಟಿ ರೂಪಾಯಿ ವ್ಯವಹಾರ ಮಾಡಕತ್ತಾರ. ಪೆಟ್ರೋಲ್ ಬಂಕ್ಗಳು ತೆಗೆದಾರ, ತೋಟಗಳು ತೆಗೆದಾರ, ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡ್ಯಾರ. ಎಷ್ಟು ಲಿಫ್ಟ್ ಇರುವಂಥ ಇವರು ಮಾಲ್ಗಳು ಅದಾವು. ಇವೆಲ್ಲ ತನಿಖೆ ಮಾಡಿ ಜಪ್ತ ಆಗ್ಬೇಕಲ್ರಿ. ಹರಾಮಿ ಗಂಟು ಕಟ್ಟಿದ್ದ ಇವೆಲ್ಲ ಜಪ್ತ ಮಾಡಬೇಕು. ಇದನ್ನು CBI ED ಅಂತವ್ರು ಇವ್ರಿಗೇನು ಕಣ್ಣಿಗೆ ಕಾಣೋದಿಲ್ಲ ಕಾಯ್ತಿ. ಸಣ್ಣ ಮೀನ ಹಿಡಿತೀರಿ, ದೊಡ್ಡ ತಿಮಿಂಗಲ್ಗಳು ಹಿಡಿಬೇಕ್ರಿ. ಈಗ ಮಾಹಿತಿ ಹಾಕಿನಾಗೂ ಒಬ್ಬೊಬ್ರು ಕೆಲವ್ರು ಅದಾರ್ರಿ, 500 ರೂಪಾಯಿ 1000 ರೂಪಾಯಿ ಸಲುವಾಗಿ ಅರ್ಜಿ ಹಾಕಾರ್ರಿ, ಅಕ್ಷರ ಬರೆಯಾಕೆ ಬರೋದಿಲ್ಲ. ಇದು ಎಷ್ಟೋ ಬೆಳಗಾವಿ ಜಿಲ್ಲೆದಾಗ ಪ್ರತಿ ಕಚೇರಿಯಾಗ ಮಾಹಿತಿ ಹಾಕಿ ಹೋಗೋದಾವ. ಅದನ್ನು ಏನು ತನಿಖೆ ಮಾಡ್ಬೇಕು. ಹೋದ ತಕ್ಷಣ ಆ ಅಧಿಕಾರಿಗೆ ಬೆದರಿಸಿ ಒಂದು ಮಾಹಿತಿ ಹಾಕಿ ಕೊಡೋದು, ಕೊಟ್ಟ ತಕ್ಷಣ ಒಂದು 500 ರೂಪಾಯಿ ಕೊಟ್ಟಂದ್ರೆ ನಡೆದು ಸರಿಯಾಗಿ ಕೊಡ್ಕೊಂಡು ಹೊಡೆದು. ಇವು ಇಂಥವು ಭಾನಗಡಗಳು ನಡೆದಾವು. ಅವ್ರ ನಕಲಿ ಪತ್ರಕರ್ತರು, ಅವ್ರನ್ನ ಮೊದಲು ತನಿಖೆ ಮಾಡಿ ಒಳಗೆ ಹಾಕಬೇಕು. ಅವ್ರಿಗೆ ಬರಬ್ಬರ ಒಂದು 4 ಕಟ್ಟದ್ರೆ ಎಲ್ಲ ಹೇಳ್ತಾರೆ ಅವ್ರು. ಹಿಂಗೆ ನಕಲಿ ಎಷ್ಟು ಮಾಹಿತಿ ಹಕ್ಕು ಅರ್ಜಿಗಳು ಯಾವ್ಯಾವ ಕಚೇರಿಯಾಗದಾವ ಅದನ್ನು ಲೋಕಾಯುಕ್ತದವ್ರಿಗೆ ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡಿದ ತಕ್ಷಣ ಏನು ಹಿತಾಸಕ್ತಿ ಐತಪ್ಪ, ನಿನಗೆ ಎದಕ್ಕೆ ಬೇಕಾಗೈತಿ ಅಂತ ಕೇಳ್ರೆ ಅವಂಗೆ ಮಾತಾಡೋಕೆ ಬರೋದಿಲ್ಲ, ಅದಕ್ಕೆ ಉತ್ತರ ಕೊಡೋಕೆ ಬರೋದಿಲ್ಲ. ಎಷ್ಟು ಇಂಚಿನ ರಸ್ತೆ, ಎಷ್ಟು ಏನಾಗೈತಿ, ಯಾವುದು ಬಾಪ್ನಾಗ ಖರ್ಚು ಮಾಡಿರಿ, ಯಾವ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಖರ್ಚು ಮಾಡಿರಿ ಅಂತ ಕೇಳಿದ್ರೆ ಅವಂಗೆ ಉತ್ತರ ಬರೋದಿಲ್ಲ. ಇನ್ನು ಅಂಥ ನಕಲಿ ಮಂದಿನ ಹಿಡಿಬೇಕು ಮೊದಲು. ಇದು ಮಾನಸಿಕ ಒಂದು ಭಯೋತ್ಪಾದನೆ ಕೆಲಸ ಮಾಡಾಕತ್ತಾರ. ಮಾನಸಿಕ ರೋಗಿಗಳು ಅಧಿಕಾರಿಗಳಿಗೆ ಟೆನ್ಷನ್ ಕೊಡಾಕತ್ತಾರ, ಅಧಿಕಾರಿಗಳ ಕೆಲಸದಾಗ ಹಸ್ತಕ್ಷೇಪ ಮಾಡಾಕತ್ತಾರ. ಅಧಿಕಾರಿಗಳು ಎಲ್ಲರೂ ಭ್ರಷ್ಟರಲ್ಲ, ಪ್ರಾಮಾಣಿಕರು ಅದಾರ. ಪಾಪ ಅವ್ರ ಕೆಲಸದಾಗ ಈ ಮಾಹಿತಿ ಹಕ್ಕದ ಅರ್ಜಿ ಕೊಟ್ಟು ಬ್ಲ್ಯಾಕ್ ಮೇಲ್ ದಂಧೆ ಮಾಡಾಕತ್ತಾರ. ಇದನ್ನೆಲ್ಲ ವಿಚಾರ ಮಾಡ್ಬೇಕಿರಲ್ಲ. ಏನು 25, 35 ಸಾವಿರ 40 ಸಾವಿರ ಓಟ್ಗಳಿದ್ದಂಥ ಗುರುಸಿದ್ದಪ್ಪ ತೊಗ್ಗಿ ಎಬ್ಸಿದ ಹೋರಾಟ, ಇನ್ನು ಅದನ್ನೆಲ್ಲ ಮಾಹಿತಿ ತೆಗೆದು ನೋಡಿ. ಇಡೀ ರಾಜ್ಯಾದ್ಯಂತಿನ ಸರ್ಕಾರ ಹೊಸ ಬರ್ಬೇಕಾರೆ ಅವ ನಿರ್ಣಯ ಹಾಕನ. ಇನ್ನು 350 400 ಮಾಜಿ ಶಾಸಕರ 2.5 ಕೋಟಿ ರೂಪಾಯಿ ಪ್ರತಿ ತಿಂಗಳು 1ನೇ ತಾರೀಕು ಅಂದ್ರೆ ಅವ್ರ ಅಕೌಂಟ್ಗೆ ರೊಕ್ಕ ಜಮಾ ಆಗತೈತಿ. ಆದ್ರೆ ಅವ್ರ ಆಸ್ತಿಗಳ ಏನವ್ರೇನು BPL ಹೋಲ್ಡ್ರ, ಏನವ್ರೇನು ರೇಷನ್ ಅಂಗಡಿಗೆ ಹೋಗಿ ರೇಷನ್ ತೊಗೋತಾರ. ಇವೆಲ್ಲ ಹಲಕಟ್ಟು ಹರಾಮಿ ದಂಧೆಗಳೆಲ್ಲ ಬಂದ್ ಆಗ್ಬೇಕು. ಮೊದಲು ಪೆನ್ಷನ್ ಬಂದ್ ಮಾಡಿರಿ. ಅದ 2.5 ಕೋಟಿ ರೂಪಾಯಿದಂತ ತಿಂಗಳಿಗೆ ಎಷ್ಟು ಮನೆಗಳಿಲ್ಲ, ಎಷ್ಟು ಮಂದಿಗೆ ಅಲ್ಲಿ ಶಾಲೆ ಇಲ್ಲ, ಎಷ್ಟು ದವಾಖಾನೆಗಳಿಲ್ಲ, ಅದಕ್ಕೆ ಖರ್ಚು ಮಾಡಿರಿ. ಮಾಡ್ತೀರಿ ಬರೀ ಏನು ಕಾಕ ಹೊಯ್ಕೋತ ಹೋಗೋದು. ನೀವೆಲ್ಲ ಬೆಂಬಲ ಕೊಡ್ರಿ ನನಗೆ, ಮತ್ತೆ ಬಿಡೋದಿಲ್ಲ ಇವ್ರನ್ನ. ಎಲ್ಲ ಕರ್ನಾಟಕ ರಾಜ್ಯ ಅಡ್ಡಾಡ್ತಾನೋ ನೀವು ನನಗೆ ಸಪೋರ್ಟ್ ಕೊಟ್ಟರೆ ಮಾತ್ರ. ಹಾಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿಪ್ಪ, ನಮಸ್ಕಾರ. ಏನಾಗಿದೆ ಅಂದ್ರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಸರ್ಕಾರ ನಡೆಸ್ತಾ ಇದೆ. ಸಾರ್ವಜನಿಕರ ತೆರಿಗೆ ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾರೆ. ಆ ನೀರಿನಂತೆ ಖರ್ಚು ಮಾಡಿದರೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ
ಯಾವುದೇ ಚರ್ಚೆಗಳಾಗ್ತಾ ಇಲ್ಲ. ಜನರು ಮನವಿ ಕೊಟ್ಟಿದ್ದು. ಆ ಮನವಿ ಕೊಡುವವರಿಗೆ ಪೆಂಡಾಲ್ ಹಾಕುವ ಹೆಸರಲ್ಲಿ 50 ಲಕ್ಷ 100 ಲಕ್ಷ ರೂಪಾಯಿ ಹಣವನ್ನು ಖರ್ಚಾಗ್ತಾರೆ. ಯಾವುದೇ ಪ್ರಯೋಜನ ಇಲ್ಲ. ಇವತ್ತಿನ ದಿವಸ ನಾವೊಂದು ಪ್ರಮುಖ ವಿಷಯವನ್ನು ಹೇಳಕ್ಕೆ ಏನು ಬಯಸ್ತೇನಪ್ಪ ಅಂದ್ರೆ 2021ರ ಚಳಿಗಾಲ ಅಧಿವೇಶನ ಸಮಯದಲ್ಲಿ ಬೆಳಗಾವಿಯಲ್ಲಿ ನಡೆದ ಅಧಿವೇಶನಕ್ಕಾಗಿ ಪೊಲೀಸ್ ಇಲಾಖೆ ಒಂದಕ್ಕೆ ಸುಮಾರು 7,48 ಲಕ್ಷ ರೂಪಾಯಿ ಹಣ ಖರ್ಚಾಗಿದೆ. ಇದು ನಂಬಲು ಅಸಾಧ್ಯ, ಆದರೆ ದಾಖಲೆಗಳಿವೆ. ಏನಾಗಿದೆ, ಭದ್ರತೆ ಸಲುವಾಗಿ 5 ಜನ SP ಗಳು, 8 ಜನ ಎಡಿಷನಲ್ SP ಗಳು, 45 ಜನ DSPಗಳು, 91 ಜನ CPIಗಳು ಸೇರಿದಂತೆ 204 ಜನ PSIಗಳು, ಈ ಅಲ್ಲದೆ 4,536 ಪೊಲೀಸ್ ಪೇದೆಗಳನ್ನು ಬೇರೆ ಜಿಲ್ಲೆಗಳಿಂದ ಅಧಿವೇಶನ ಬಂದೋಬಸ್ತಿಗಾಗಿ ನಿಯೋಜನೆ ಮಾಡಲಾಗಿತ್ತು. ಇವರೆಲ್ಲರ ವಸತಿ ವೆಚ್ಚ 328 ಲಕ್ಷ ರೂಪಾಯಿ, ಅಂದರೆ 3,28 ಲಕ್ಷ ರೂಪಾಯಿ. ಅದಲ್ಲದೆ ಊಟ ಮತ್ತು ಉಪಹಾರಕ್ಕಾಗಿ 2,46,61,000 ರೂಪಾಯಿ. ಭದ್ರತಾ ವ್ಯವಸ್ಥೆ CC ಕ್ಯಾಮ್ರಾ ಅಳವಡಿಸಿರ್ತಾರೆ. ಆ CC ಕ್ಯಾಮ್ರಾಗಳಿಗಾಗಿ 65,96,000 ರೂಪಾಯಿಗಳನ್ನು ವೆಚ್ಚ ಮಾಡಿದ್ದಾರೆ. ಅದಲ್ಲದೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಪೊಲೀಸರು ಕರೆತರಲಿಕ್ಕೆ 66 ಬಸ್ಗಳಿಗೆ ಬಾಡಿಗೆ ಕಟ್ಟಿದ್ದಾರೆ. 49,79,000 ರೂಪಾಯಿಗಳನ್ನು. ಇಲ್ಲಿ ಪ್ರಮುಖ ಗಮನಿಸಬೇಕಾದ ಅಂಶ ಅಂದರೆ ಯಾವ ಉದ್ದೇಶಕ್ಕಾಗಿ ಹಣವನ್ನು ಖರ್ಚು ಮಾಡಿವೆ ಅಂತ ಹೇಳೇ ಇಲ್ಲ. ಕೇವಲ ಪೊಲೀಸ್ ಇಲಾಖೆ ಬರೆದಿದೆ ಇತರೆ ವೆಚ್ಚ ಬರೆದಿದೆ. ಅಂದರೆ ಆ ಯಾವ ವೆಚ್ಚನೂ ಸಾರ್ವಜನಿಕರು ತಿಳ್ಕೋಬೇಕು. ಆ ಇತರೆ ವೆಚ್ಚಕ್ಕಾಗಿ 58 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದಾರೆ. ಒಟ್ಟಾರೆಯಾಗಿ 7,48,79,312 ರೂಪಾಯಿ ಬರೀ ಪೊಲೀಸ್ ಇಲಾಖೆ ಒಂದೇ ಅಧಿವೇಶನದಲ್ಲಿ ಖರ್ಚು ಮಾಡಿದೆ. ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಯಾವಾಗ ಬೆಳಗಾವಿಯಲ್ಲಿ ಅಧಿವೇಶನ ಚಾಲೂ ಆಯ್ತು, ಪ್ರತಿ ಅಧಿವೇಶನದಲ್ಲಿ CC ಕ್ಯಾಮ್ರಾ ಇವರ ಪರ್ಚೇಸ್ ಮಾಡ್ತಾರೆ. 50 ಲಕ್ಷ 20 ಲಕ್ಷ 30 ಲಕ್ಷ ಇಷ್ಟೆಲ್ಲ ಮಾಡಿದರೆ ಅಧಿವೇಶನ ನಂತರ CC ಕ್ಯಾಮ್ರಾಗಳು ಎಲ್ಲಿ ಹೋಗ್ತಾವ ಅನ್ನೋದು ಅಧಿಕಾರಿಗಳು ಹೇಳಿಲ್ಲ.